ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ನಾನಿವತ್ತು ಪ್ರಥಮ BA KSOU ಸ್ಟೂಡೆಂಟ್ಸ್ಗೆ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಇದೆ, ಯಾವುದನ್ನು ನೀವು ತುಂಬ ಓದ್ಕೊಳ್ಳೇಬೇಕಾಗಿರುವಂತಹ ಚಾಪ್ಟರ್, ಅದ್ರ ಬಗ್ಗೆ ಕ್ಲಾಸ್ ತೊಗೊಳ್ತಾ ಇದ್ದೀನಿ. ಅಂದರೆ ರೀಸೆಂಟ್ ವರ್ಷಗಳಲ್ಲಿ ಜಾಸ್ತಿಯಾಗಿ ರಿಪೀಟೆಡ್ ಆಗಿರೋ ಕ್ವಶನ್ಸ್ಗಳು ಯಾವ ಚಾಪ್ಟರಿಂದ ಬಂದಿದೆ ಆ ಚಾಪ್ಟರನ್ನು ಮಾತ್ರ ನಾನು ಇವತ್ತು ಹೇಳ್ತೇನೆ. ಯಾವುದು ಬಿಟ್ಟಿದೆ ಆ ಚಾಪ್ಟರನ್ನು ನೀವು ಓದಬಾರ್ದಂತ ಅಲ್ಲ, ನಿಮಗೆ ಸಮಯ ಇದ್ದರೆ ಓದ್ಕೋಬೋದು. ಬಟ್ ಅತಿ ಹೆಚ್ಚು ಸಮಯ ಇಲ್ಲ ಓದಲಿಕ್ಕೆ ಅಂತ ಇದ್ದ ಸಂದರ್ಭದಲ್ಲಿ ಸ್ವಲ್ಪ ಚಾಪ್ಟರನ್ನು ಓದಲಿಕ್ಕೆ ಅಷ್ಟೇ ಸಮಯ ಇದೆ ನಮಗೆ ಅನ್ನುವಂಥವ್ರಿಗೆ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ ಇಂಪಾರ್ಟೆಂಟ್ ಯಾವ್ದು ಚಾಪ್ಟರ್ ಇದೆ ಅದ್ರ ಬಗ್ಗೆ ಕ್ಲಾಸ್ ತೊಗೊಳ್ತಾ ಇದ್ದೀನಿ. ಇವಾಗ ನಾವು ಬ್ಲಾಕ್ 1ರಲ್ಲಿ ನೋಡೋದಾದರೆ ಹಿಸ್ಟ್ರಿ, ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ, ಅದರದ್ದು ಆರಂಭ ಮತ್ತು ಅಂತ್ಯದ ತನಕ ಅದರ ಬಗ್ಗೆ ಎಕ್ಸ್ಪ್ಲೈನ್ ಇದೆ ಬ್ಲಾಕ್ 1ರಲ್ಲಿ. ಅದರಲ್ಲಿ ನೀವು ಯಾವುದನ್ನು ತುಂಬ ಓದ್ಕೊಳ್ಳೇಬೇಕು, ತುಂಬ ಇಂಪಾರ್ಟೆಂಟ್ ಆಗಿದೆ ಕ್ವಶನ್ಸ್ ಬರ್ತದೆ ಅಂದರೆ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಅಥವಾ ಇತಿಹಾಸದ ವ್ಯಾಪ್ತಿ ಅಥವಾ ಇತಿಹಾಸದ ಮೇಲೆ ಭೌಗೋಳಿಕ ಅಂಶಗಳ ಪ್ರಭಾವ ಅಂತ ಈ ಥರ 3 ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ತುಂಬ ಇಂಪಾರ್ಟೆಂಟ್ ಇದೆ. 10 ಇಲ್ಲ 15 ಮಾರ್ಕ್ಸಿಗೆ, 10ಗೆ ಆಲ್ಮೋಸ್ಟ್ ಬರ್ತಾ ಇರುತ್ತೆ. 10ಗೆ ನಮಗೆ 3 to 4 ಕ್ವಶನ್ಸ್ ಇಲ್ಲ 5 ಕ್ವಶನ್ಸ್ ಕೊಟ್ಟು ನಾವು 3 ಚಾಯ್ಸ್ ಮಾಡಬೇಕು ಅಂತ ಇರುವಾಗ ಚಾಯ್ಸ್ ಆ ಥರ ಇರುವ ಸಂದರ್ಭದಲ್ಲಿ ಈ ಕ್ವಶನ್ಸ್ನ ಕೇಳಿರ್ತಾರೆ. ಅಂದರೆ 10 ಮಾರ್ಕಿಗೆ ಇಲ್ಲ 15 ಮಾರ್ಕ್ಸಿಗೆ ಬರುವಂಥದ್ದು. ಇದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಅಂತ ಕೇಳ್ತಾರೆ, ಇಲ್ಲದಿದ್ದರೆ ಇತಿಹಾಸ ಅಧ್ಯಯನದ ವ್ಯಾಪ್ತಿ ಅಂತ ಕೇಳ್ತಾರೆ. ನೀವು ವ್ಯಾಪ್ತಿ ಪ್ರಾಮುಖ್ಯತೆ ಏನು ಕೇಳಿದ್ರು ನೀವೇನು ಓದ್ಕೊಂಡಿದ್ದೀರಿ ಇದಿಷ್ಟನ್ನು ಎಕ್ಸ್ಪ್ಲೇನ್ ಮಾಡಿ, ಆವಾಗ ನಿಮಗೆ ಮಾರ್ಕ್ಸ್ ತೆಗಿಲಿಕ್ಕೆ ಈಸಿ ಆಗ್ತದೆ. ಇಲ್ಲ ಆದರೆ ಇತಿಹಾಸದಲ್ಲಿ ಭೌಗೋಳಿಕ ಅಂಶಗಳ ಪ್ರಭಾವ ಏನಿದೆ ಅಂತ, ಇತಿಹಾಸದಲ್ಲಿ ಭೌಗೋಳಿಕ ಅಂಶಗಳ ಪ್ರಭಾವ ಏನೇನಿದೆ ಅಂತ ಕ್ವಶನ್ಸ್ ಕೇಳ್ತಾರೆ. ಸೊ 10 ಮಾರ್ಕ್ಸಿಗೆ ಇದು ಇಂಪಾರ್ಟೆಂಟ್ ಆಗಿದೆ, ನೀವು ಓದ್ಕೊಳ್ಳೇಬೇಕು ಇದೊಂದು ಚಾಪ್ಟರ್ನ. ಇತಿಹಾಸ ಪೂರ್ವಕಾಲ ಅಥವಾ ತಂತ್ರಜ್ಞಾನದ ಪಾತ್ರ, ಈ ಚಾಪ್ಟರನ್ನು ನೀವು ಬಿಡಿ. ಸಮಯ ಇದೆ ಓದ್ಕೊಳ್ತೇವೆ ಅನ್ನೋರು ಓದ್ಕೋಬಹುದು, ಸಮಯ ಇಲ್ಲ ನಮಗೆ ಇಂಪಾರ್ಟೆಂಟ್ ಮಾತ್ರ ಓದ್ಕೊಂಡು ಹೋಗ್ತೇವೆ ಅಂತ ಹೇಳಿದವರು ಈ ಚಾಪ್ಟರ್ನ ಬಿಡಬಹುದು. ಇಲ್ಲ ನೀವು ಒಂದು ಚಾಯ್ಸಿಗೆ ಕೂಡ ಬಿಟ್ಬಿಡ್ಬೋದು. ನಾನು ಈ ಚಾಯ್ಸಿಗೆ ಬಿಟ್ಬಿಡ್ತೀನಿ, ಇದು ಓದಲ್ಲ, ಹೆಂಗಿದ್ರು ಚಾಯ್ಸ್ ಬರುತ್ತಲ್ವ ಅದ್ರಲ್ಲಿ ಬಿಟ್ಬಿಡೋಣ ಅಂತಲೇ ಇಟ್ಕೊಂಡು ಓದಬೇಡ, ಆ ಥರ ಬೇಕಾದರೂ ಮಾಡ್ಬೋದು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಹರಪ್ಪ ಸಂಸ್ಕೃತಿ ಮತ್ತು ನಾಗರಿಕತೆ ಲಕ್ಷಣಗಳು. ಇದು 5 ಮಾರ್ಕ್ಸ್ಗೂ ಕೊಡ್ತಾರೆ. ಇಲ್ಲಿ 5 ಮಾರ್ಕ್ಸ್ಗೆ ಅಂದರೆ ಹರಪ್ಪ ಸಂಸ್ಕೃತಿ ಅಂತ ಕೊಟ್ಟಿರ್ತಾರೆ ಅಷ್ಟೇ. ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲದಿದ್ದರೆ ಹರಪ್ಪ ಸಂಸ್ಕೃತಿ ಮತ್ತು ನಾಗರಿಕತೆ ಲಕ್ಷಣಗಳು ಅಂತ ಬಂದಾಗ ನೀವು ಹರಪ್ಪ ಸಂಸ್ಕೃತಿ ಬಗ್ಗೆ ಕಂಪ್ಲೀಟಾಗಿ ಬರೆದು ಮತ್ತು ನಾಗರಿಕತೆ ಹೇಗೆ ಬೆಳೆದು ಬಂದಿದೆ ಅಂತ ಡೀಟೇಲಾಗಿ ಬರೀಬೇಕು. ಅದು 10 ಮಾರ್ಕ್ಸಿಗೆ ಇಲ್ಲ 15 ಮಾರ್ಕ್ಸ್ ಇಲ್ಲ 5 ಮಾರ್ಕ್ಸ್ ಇದು 3, 5 to 10 or 15 ಇದಿಷ್ಟಲ್ಲಿ ಎನಿ ಮಾರ್ಕ್ಸ್ಗೂ ಇದು ಕೇಳ್ತಾರೆ. ಹರಪ್ಪ ಸಂಸ್ಕೃತಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ ವೈದಿಕ ಸಂಸ್ಕೃತಿಯಲ್ಲಿ, ವೈದಿಕದಲ್ಲಿ ಪೂರ್ವ ಮತ್ತು ಉತ್ತರ ವೇದಗಳ ಕಾಲ, ಇದು ತುಂಬ ಇಂಪಾರ್ಟೆಂಟ್. ವೈದಿಕ ಸಂಸ್ಕೃತಿಯಲ್ಲಿ ಉತ್ತರ ಮತ್ತು ಪೂರ್ವ ವೇದಗಳ ಕಾಲ ಅಂತ ಬರುತ್ತಲ್ಲ, ಸ್ಪೆಷಲಿ ಇದೇ ಕ್ವಶನ್ಸ್ನ ತುಂಬ ಸಲ ಕೇಳಿದ್ದಾರೆ. ಹಾಗಾಗಿ ಈ ಕ್ವಶನ್ಸ್ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ನೀವು ಓದ್ಕೊಳ್ಳೇಬೇಕು. ಇನ್ನು ವೇದಗಳೋತ್ತರ ಸಮಾಜದಲ್ಲಿ, ಇದು ನನ್ನ ಚಾಪ್ಟರ್ ಓದ್ಕೊಳ್ಳೇಬೇಕು ಅಂತ ಹೇಳಲ್ಲ, ನಿಮಗೆ ಸಮಯ ಇದ್ದರೆ ಓದ್ಕೋಬೋದು. ನಾನು ಈ ಚಾಪ್ಟರ್ನ ಬಿಡಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ನಿಮಗೆ ಸಮಯ ಇದ್ದರೆ ನೀವು ಓದ್ಕೊಳ್ಳಿ, ಆದರೆ ಇಂಪಾರ್ಟೆಂಟ್ ಅಂತ ತುಂಬ ವರ್ಷಗಳಲ್ಲಿ ಕಂಟಿನ್ಯೂ ಆಗಿ ಕ್ವಶನ್ಸ್ ಏನು ಬರ್ತಾ ಇಲ್ಲ, ಒಮ್ಮೊಮ್ಮೆ ಕೇಳಿರ್ತಾರೆ ಅಷ್ಟೇ. ನೀವು ಹಾಗಾಗಿ ನಿಮಗೆ ಸಮಯ ಇದ್ದರೆ ಓದ್ಕೊಳ್ಳಿ, ಇಲ್ಲಾಂದರೆ ನೀವು ಬರಬಹುದು. ಮತ್ತು ಹೊಸ ಮತಗಳ ಉದಯ, ಇದು ತುಂಬ ಇಂಪಾರ್ಟೆಂಟ್ ಇದೆ. ಇದು ಕೂಡ ಬಂದೇ ಬರುತ್ತೆ, 15 ಇಲ್ಲ 10 ಮಾರ್ಕ್ಸಿಗೆ ಬರುವಂಥ ಕ್ವಶನ್ಸ್. ಮತ್ತು ಇದರಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ ಬೌದ್ಧ ಧರ್ಮ ಸಮಾಜ ಹೊಸ ಮತಗಳ ಉದಯ ಅನ್ನೋದು ಬೌದ್ಧ ಧರ್ಮ ಸಮಾಜ ಮತ್ತು ಸಂಸ್ಕೃತಿಯ ಮೇಲೆ ಹೇಗೆ ಪ್ರಭಾವ ಬೀರಿದೆ ಅಂತ ಸ್ಪೆಷಲಾಗಿ ಬರೀ ಬೌದ್ಧ ಧರ್ಮನ ಕೇಳ್ತಾರೆ. ಇಲ್ಲ ಜೈನ ಧರ್ಮ ಸಂಸ್ಕೃತಿ ಮೇಲೆ ಹೇಗೆ ಪ್ರಭಾವ ಬೀರಿದೆ ಅಂತ ಇದು ಕೇಳ್ತಾರೆ. ಸೊ ನೀವು ಬೌದ್ಧ ಧರ್ಮ ಜೈನ ಧರ್ಮ 2 ಧರ್ಮಗಳನ್ನು ಕೂಡ ಓದ್ಕೋಬೇಕು. ಅಂದರೆ ಬೌದ್ಧ ಧರ್ಮದಲ್ಲಿ ಯಾರು ಇಂಪಾರ್ಟೆಂಟ್ ಆಗಿದ್ದಾರೆ, ಬೌದ್ಧ ಧರ್ಮದಲ್ಲಿ ಗೌತಮ ಬುದ್ಧ ಇದ್ದಾನೆ, ಇದರ ಜೈನ ಧರ್ಮದಲ್ಲಿ ಮಹಾವೀರ ಇದ್ದಾರೆ. ಇವರು ಯಾವ ಥರ ಕ್ವಶನ್ಸ್ ಇದರಲ್ಲಿ ಕೇಳ್ತಾರೆ ಅಂದರೆ ಬೌದ್ಧ ಧರ್ಮದಲ್ಲಿ ಇರುವಂತಹ ಗೌತಮ ಬುದ್ಧ ಅಂತಲೇ 5 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳಿರೋದು ಇದೆ. ಜಾಸ್ತಿ ನಿಮಗೆ ಮಹಾವೀರ ಮತ್ತು ಗೌತಮ ಬುದ್ಧ ಇವರಿಬ್ಬರು ಪರ್ಸ್ನಾಲಿಟಿ ಬಗ್ಗೆ ಕೇಳಿರ್ತಾರೆ. ಸೊ ನೀವು ಅವರು ಹುಟ್ಟು, ಅವ್ರು ಹೇಗೆ ಏನೆಲ್ಲ ಮಾಡಿದ್ರು, ಏನು ಸಾಧನೆ ಅವರದ್ದು, ಹೇಗೆ ಅವರು ಸಂಸಾರನ ತ್ಯಾಗ ಮಾಡಿದರು, ಅದೆಲ್ಲ ಡೀಟೇಲಾಗಿ ಬರೀಬೇಕು. ಜಾಸ್ತಿ ಹೊಸ ಮತಗಳ ಉದಯ ಅಂತಲೂ ಕ್ವಶನ್ಸ್ ಕೇಳ್ತಾರೆ. ನಿಮ್ಗೆ ಜಾಸ್ತಿ ಇದರಲ್ಲಿ ಅವೆರಡು ಪರ್ಸ್ನಾಲಿಟಿ ಇದೆ ಅಲ್ಲ, ಬುದ್ಧ ಮತ್ತು ಮಹಾವೀರ, ಅವರಿಬ್ಬರ ಬಗ್ಗೆ ಜಾಸ್ತಿ ಕೇಳಿರ್ತಾರೆ. ಸೊ ಅದು 5 ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಆ ಚಾಪ್ಟರನ್ನು ಮಿಸ್ ಮಾಡಬೇಡಿ. ಇನ್ನು ಬ್ಲಾಕ್ 2ಗೆ ಬರೋದಾದರೆ ಸಾಮ್ರಾಜ್ಯಗಳ ಉದಯ, ಅದರಲ್ಲಿ ನಮ್ಮದು ಜಾಸ್ತಿ ಬರೋದು ನಮ್ಮ ಏನು ಸಾಮ್ರಾಜ್ಯಗಳ ಆಳಿವೆ ನಮ್ಮ ದೇಶವನ್ನು, ನಮ್ಮ ಕರ್ನಾಟಕವನ್ನು, ಆ ರಾಜ್ಯ ಮನೆತನಗಳ ಬಗ್ಗೆ ಜಾಸ್ತಿ ಕೇಳ್ತಾರೆ. ಮೌರ್ಯ ಸಾಮ್ರಾಜ್ಯರು, ಗುಪ್ತರ ಸಾಮ್ರಾಜ್ಯ, ಕದಂಬರು, ಶಾತವಾಹನರು, ರಾಷ್ಟ್ರಕೂಟರು. ಸೊ ಇದರಲ್ಲಿ ಇವರದ್ದೇ ಕೇಳ್ತಾರೆ ಅಂತ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ. ಸೊ ನಿಮಗೆ ಸಾಧ್ಯ ಇದ್ದರೆ ನೀವೆಲ್ಲ ಸಾಮ್ರಾಜ್ಯಗಳ ಒಬ್ಬೊಬ್ಬರು ಇಂಪಾರ್ಟೆಂಟ್ ರಾಜರು ಯಾರಿದ್ದಾರೆ ಅವರ ಬಗ್ಗೆ ಸ್ವಲ್ಪ
ಕಲ್ತ್ಕೊಂಡ್ರೆ ತುಂಬ ಈಸಿ ಆಗ್ತದೆ. ಸೊ ಇದರಲ್ಲಿ ಸ್ವಲ್ಪ ಇಂಪಾರ್ಟೆಂಟಾಗಿ ಜಾಸ್ತಿ ರಿಪೀಟೆಡ್ ಆಗಿರೋ ಕ್ವಶನ್ಸ್ನ ಒಂದು ಸ್ವಲ್ಪ ಹೇಳೋದಾದರೆ, ಮಹಾಜನಪದಗಳು, ಗಂಗಾ ಬಯಲು ಮತ್ತು ಈ ಫಸ್ಟ್ ಘಟಕ 7 ಏನಿದೆ, ಫಸ್ಟ್ ರಾಜಪ್ರಭುತ್ವದ ಉದಯ. ನಿಮಗೆ ಸಮಯ ಇಲ್ಲಾಂದರೆ ಈ ಚಾಪ್ಟರನ್ನು ಬಿಡಬಹುದು, ಸಮಯ ಇದ್ದರೆ ಓದ್ಕೊಳ್ಳಿ. ಇವಾಗಲೇ ಹೇಳಿದಾಗೆ ಓದಬೇಡಿ ಅಂತ ನಾನು ಹೇಳಲ್ಲ, ಸಮಯ ಇದ್ದರೆ ನೀವು ಓದ್ಕೊಳ್ಳಿ. ಇನ್ನು ಇಂಪಾರ್ಟೆಂಟ್ ಆಗಿರೋದು ಮೌರ್ಯ ಸಾಮ್ರಾಜ್ಯದಲ್ಲಿ ಅಶೋಕ ಚಕ್ರವರ್ತಿ ಏನಿದ್ದಾನೆ ಅದಂತೂ ತುಂಬ ಬಂದೇ ಬರುತ್ತೆ ನೀವು. ಸೊ ಈ ಚಾಪ್ಟರನ್ನ ಬಿಡಲೇಬೇಡಿ. ಇದು 5ಗೂ ಬರೋದು 10 ಇಲ್ಲ 15 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಅದರಲ್ಲೂ ಅಶೋಕನ ದಮ್ಮ ಕಲ್ಪನೆ, ಅಶೋಕ ಚಕ್ರವರ್ತಿ ಅಶೋಕನ ದಮ್ಮನ ಕಲ್ಪನೆ ಅಂತಲೇ ಬರುತ್ತೆ. ಇಲ್ಲ ಅಶೋಕನ ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ಬರೀರಿ, ಇಲ್ಲ ಅಶೋಕನ ಆಡಳಿತವನ್ನು ಬರೀರಿ, ಇಲ್ಲ ಅಶೋಕ ಅಂತಲೇ ಬರುತ್ತೆ. ಫುಲ್ ಅವ್ರ ಬಗ್ಗೆನೇ ಬರಿಬೇಕು. ಸೊ ಇದು 10 or 15 ಮಾರ್ಕ್ಸಿಗೆ ಬಂದೇ ಬರುವಂಥ ಕ್ವಶನ್ಸ್. ನೀವು ಇದನ್ನು ಈ ಚಾಪ್ಟರನ್ನು ಈ ಸೆಕೆಂಡ್ ಬ್ಲಾಕಲ್ಲಿ ಈ ಚಾಪ್ಟರನ್ನು ಬಿಡಲೇಬಾರ್ದು. ಖಂಡಿತವಾಗಿ ಇದರಲ್ಲಿ ಕ್ವಶನ್ಸ್ 5 ಇಲ್ಲ 10 ಇಲ್ಲ 15ಗೆ 5ಗೆಲ್ಲಾದರೂ ಬಂದರೆ ಬರೀ ಅಶೋಕ ಅಂತ ಅವರ ಪರ್ಸ್ನಾಲಿಟಿಯನ್ನು ಕೇಳಿರ್ತಾರೆ. ಸೊ ಡೀಟೇಲಾಗಿ ನೀವು ಬರೀಬೇಕು ಅದರಲ್ಲಿ ಕೂಡ. ಅಂದರೆ ಅವರ ಸಾಮ್ರಾಜ್ಯ ಆಳಿದ ಹೇಗೆ, ಅವರ ಆಡಳಿತ ಹೇಗಿತ್ತು, ಅವನ ಜೀವನ ಶೈಲಿ ಹೇಗಿತ್ತು, ಹಾಗೆ ಅವರ ಯುದ್ಧ, ಅವನ ಸಾಧನೆಗಳೇನು, ಅದನ್ನೆಲ್ಲ ಬರಿಬೇಕು. ಸ್ವಲ್ಪ ಬರಿಬೋದು 5 ಮಾರ್ಕ್ಸಿಗೆ ಬಂದರೆ. ಇನ್ ಕೇಸ್ ಅದೇ